ನಾನು ಅದೇ ಅಂತೀನಿ, ಅವ್ರಿಗೆ ತಲೆನೇ ಇಲ್ಲ ಅಂತ ಅನ್ಸುತ್ತೆ ಅವ್ರಿಗೆ. 1 hour 10 minutes. ನಾವೆಲ್ಲನ ಹೊರಗೆ ಹೋಗ್ಲಿ ನಮ್ಮ ಜೊತೆಗೆ ಬಂದೇ ಬರ್ತಾರೆ. ಯಾರು ಹೇಳು? ಟಾಟಾಯ್ಸ್ ಅಂತ ಹೇಳು. ಸುಮ್ಮನೆ ಏನು ಕೇಳ್ದ ಅವನಿಗೆ ಗೊತ್ತಿಲ್ಲ. ಇಲ್ಲಿಂದ ಏನು ಟ್ರಾಫಿಕ್ ಏನ್ಸಿ ಬಂದು ಮುಂಚೆನೇ ಊಟ ಮಾಡ್ಬಿಟ್ಟಾರ. ಆಲ್ಮೋಸ್ಟ್ ಎಡಿಟ್ ಮಾಡಿದ್ದೀವಿ, ಅದನ್ನು ಫೈನಲೈಸ್ ಮಾಡಿ ಅಪ್ಲೋಡ್ ಮಾಡೋಕ್ಕೂ ಆಗ್ತಿಲ್ಲ. ಏನು ಮಾಡ್ತಾರೆ ಅದನ್ನು ತಗೊಂಡು? ಅಕ್ಕ ಅಂದರೆ ಅಣ್ಣ ಅಂತಾಳೆ. ಕಾರ್ಕಿನೇ ತಗೊಂಡು ಯಾರು ಬಂದಾರ ಲೇಟ್ ಇವಾಗ? ಇದು ಕಂಪಲ್ಸರಿ ಮಸ್ಟ್ ಅಂಡ್ ಶೂಟ್, ಯಾಕಂದರೆ ಅದೆಲ್ಲ ಇಲ್ಲೇ ಶೂಟ್ ಮಾಡೋದು. ಹೌದಾ? ಎಲ್ಲಿ? ಆಯ್ತು, ಆಲ್ಮೋಸ್ಟ್ ಮುಗಿತು ಅಪ್ಲೋಡ್ ಮಾಡೋದು. ನಮಸ್ಕಾರ, ಎಲ್ಲರೂ ಹೆಂಗಿದ್ದೀರಪ್ಪ? ಭಾಳ ದಿನ ಆಯಿತು ವೀಡಿಯೋಸ್ ಮಾಡಿಲ್ಲ. ಯಾಕೆ ಮಾಡಿಲ್ಲ ಅಂತಂದರೆ ತುಂಬ ಬ್ಯುಸಿ, ಕೆಲಸಗಳೆಲ್ಲ ಜಾಸ್ತಿ. ಈ ಯೂಟ್ಯೂಬ್ನ ಕಂಟಿನ್ಯೂಸ್ ಆಗಿ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಆಗ್ತಿಲ್ಲ. ತುಂಬ ಟೈಮ್ ಮಾತ್ರ ಭಾಳ ಕಷ್ಟ ಆಗ್ತಿದೆ. ಅವಳು ಫುಲ್ ಬ್ಯುಸಿ, ನಾನು ಫುಲ್ ಬ್ಯುಸಿ. ವಿಯಾನ್ಸಿ ನೋಡ್ಕೊಳ್ಳೋದು ಒಂದೆಲ್ಲ ತುಂಬ ಅದೇ ಕೆಲಸ ಆಗಿಬಿಟ್ಟಿರೋದ್ರಿಂದ ಯೂಟ್ಯೂಬ್ ವೀಡಿಯೋ ಮಾಡೋಕ್ಕೆ ಕಷ್ಟ ಆಗ್ತಿದೆ. ಮತ್ತು ವಿಯೆಟ್ನಾಮ್ದು ವೀಡಿಯೋ ಆಲ್ಮೋಸ್ಟ್ ಎಡಿಟ್ ಮಾಡಿದ್ದೀವಿ, ಅದನ್ನು ಫೈನಲೈಸ್ ಮಾಡಿ ಅಪ್ಲೋಡ್ ಮಾಡೋಕ್ಕೂ ಆಗ್ತಿಲ್ಲ. ಇಷ್ಟು ಆದರೆ ಯೂಟ್ಯೂಬ್ ವೀಡಿಯೋಸ್ ಎಲ್ಲ ಹೆಂಗೆ ಮಾಡ್ತಾರೋ ಕಂಟಿನ್ಯೂಸ್ ಆಗಿ, ನಿಜಲ್ಲ ಅವ್ರಿಗೆಲ್ಲ ಗ್ರೇಟ್ ಹೇಳ್ಬೇಕಪ್ಪ. ತುಂಬ ಟೈಮ್ ಅದನ್ನು ಮ್ಯಾನೇಜ್ಮೆಂಟ್ ಮಾಡೋದು ಇಟ್ಸ್ ವೆರಿ ಡಿಫಿಕಲ್ಟ್. ತುಂಬ ಕಷ್ಟ. ಅಲ್ಲ, ದಿನಾ ವೀಡಿಯೋಸ್ ಅಪ್ಲೋಡ್ ಮಾಡಬೇಕಲ್ಲ, ಅಂದರೆ ವಾರಕ್ಕೆ 2 ಸಲ, ಅದು ತುಂಬ ಕಷ್ಟ. ಎನಿವೆ ಇವಾಗಿಂದ ಅಟ್ಲೀಸ್ಟ್ ಸ್ವಲ್ಪ ಜಾಸ್ತಿ ಅಂದರೆ ಎಷ್ಟಾಗುತ್ತೆ ಅಷ್ಟು ವೀಡಿಯೋಸ್ ನಾವು ಏನು ಮಾಡ್ತೀವಿ ದಿನನಿತ್ಯ, ಅಥವಾ ಏನೊಂದು ಇಂಪಾರ್ಟೆಂಟ್ ದಿನಗಳು ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಏನಮ್ಮ? ಆಯಿತು. ನೀನು ವೀಡಿಯೋಸ್ಗಳು ಹೇಳಿಂದ ಏನು ಮಾಡ್ತೀರಂತ? ನಂದು ಆ್ಯಕ್ಚುಲಿ ಹೊಸ್ದಾಗಿ ಕಂಟೆಂಟ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಮೆಲ್ಲಕ್ಕೆ ಒಂದೊಂದು ಅಪ್ಲೋಡ್ ಮಾಡ್ತಿದ್ದೆ. ಬ್ಯಾಕ್ಗ್ರೌಂಡ್ ಕೆಲಸ ನಡೀತಿದೆ, ಸೊ ಇಷ್ಟರಲ್ಲೇ ಬರ್ತಾವೆ. ಅದೇ ಮಾಡ್ತೀವಿ ಕಂಟಿನ್ಯೂಸ್ ಆಗಿ. ವಿಲ್ಸಿ ನೋಡೋಣ. ಇವತ್ತು ಬಂದುಬಿಟ್ಟು ನಮ್ಮ ಫ್ರೆಂಡ್ದು ಮನೆ ಓಪನಿಂಗ್ ಇದೆ. ಹೌಸ್ ವಾರ್ಮಿಂಗ್ ಸೆರೆಮನಿ. ನಮ್ಮ ಕ್ಲೋಸ್ ಫ್ರೆಂಡು, ಇಂಜಿನಿಯರಿಂಗಿಂದ ಫ್ರೆಂಡು. ಸೊ ಹೋಗೋಣ, ಇವತ್ತು ಏನೇನಾಗುತ್ತೆ ಏನೇನಿಲ್ಲ ಅಂತ ನೋಡ್ಕೊಂಡು ಮಾಡೋಣ. ಬನ್ನಿ ನಮ್ಮ ಜೊತೆ. ನೋಡಿ ನನ್ನ ಮಗಳಲ್ಲಿ ಏನು ಮಾಡ್ತಿದ್ದ, ಆ ಕಡೆ ತೋರಿಸಿ. ಇಲ್ಲಿ ನೋಡಿ, ಏನು ಮಾಡ್ತಿದ್ದೀರಾ ನೀವು? ಟಿಶ್ಯೂ ಪೇಪರ್ ಕಿತ್ತಿದೆಯಾ? ಹೌದಕ್ಕ? ಏನು ಮಾಡ್ತೀರಾ ಅದನ್ನು ತಗೊಂಡು? ಏನು ಮಾಡ್ತಾರೆ ಅದನ್ನು ತಗೊಂಡು? ಮೂತಿ ಒರ್ಸ್ಕೊ, ಮೂತಿ ಒರ್ಸ್ಕೊ. ಸರಿ, ಹೋಗೋಣ. ಟಾಟಾ. ಹಾಂ, ರೆಡಿಯಾ? ನಿಮ್ಮ ದುಪ್ಪಟ್ಟ ಎಲ್ಲಿ? ಅಯ್ಯೋ ಏನು ದುಪ್ಪಟ್ಟ ಇಲ್ಲಮ್ಮ. ಹಾಂ ಸರಿ, ಬಾ ಚಲೋ. ಚಿನಿಗುಂಡಿಗೆ ಬಾಮ್ಮ. ಫಸ್ಟ್ ಹ್ಯಾಂಡ್ ಬ್ಯಾಗ್ ಒಂದೇ ಇರ್ತಿತ್ತು, ಇವಾಗ ಅಷ್ಟು ದೊಡ್ಡ ಬ್ಯಾಗ್ ಹಾಕಿರ್ತೀವಿ ಚಿನ್ ಕರ್ಕೊಂಡು ಹೋಗ್ಬೇಕಂದ್ರೆ. ತಡಿ ಬಂಗಾರಿ. ಚಲೋ. ಹಾಂ ನಡೀದೇವಿ, ತಗೋ ಬ್ಯಾಗ್ ತಗೋ. ಅಣ್ಣ ಬರ್ತಾ ನಡಿ. ಬಾಟಲ್ ಇಟ್ಟಿಯಲ್ಲಮ್ಮಿ? ವಿಯಾನ್ಸಿಗೆ ಇನ್ನೊಂದು ಅಕ್ಕ ಅನ್ನಕ್ಕೆ ಬರಲ್ಲ. ಅಕ್ಕ ಅನ್ನಂದ್ರೆ ಅಣ್ಣ ಅಂತಾಳೆ. ಅಕ್ಕ ಅನ್ನ ಅಯ್ಯೋ ಅಂತಿದ್ದ. ಅಕ್ಕ ಅಣ್ಣ, ಅಕ್ಕ ಅಂದ್ರೆ ಅಣ್ಣ ಅಂತಾಳೆ. ಬಾ. ಸ್ಲಿಪ್ಪರ್ಸ್ ಯಾವುದಮ್ಮ ನಿಂದು? ಯಾವುದಕ್ಕಂತ ನಿನಗೆ ಹಾಕೊಂಡಳವಳು. ಅಕ್ಕ ಸಾರಿ, ತೋರಿಸು ಸ್ಲಿಪ್ಪರ್ಸ್ ತೋರಿಸು ನಿಂದು. ತೋರಿಸಮ್ಮ. ಸರಿ ಆಯ್ತು, ಹೋಗೋಣ. ಹೋಗ್ಬರೋಣ. ಟಾಟಾ. ಹೋಗ್ಬರೋಣ ಬನ್ನಿ. ಟಾಟಾ ಮಾಡೋಣ. ಟಾಟಾ. ಮೆಲ್ಲಕ್ಕ ಮುಂದೆ ನೋಡು, ಕೆಳಗೆ ಒರ್ಸರ, ಬಂಡೆ ಒರ್ಸರ. ಬಾಯ್ಲಿ ಸ್ಟೆಪ್ಸ್ ಬೇಡ, ಲಿಫ್ಟ್ನಲ್ಲಿ ಹೋಗೋಣ. ಬಾ, ಬಂತು ಬಾ. ಯಾವಾಗಲೂ ಲೇಟೇ ನೋಡಿ ನನ್ನ. ಸುಮ್ಮನೆ ನೀನು ಲೇಟಾಗಿ ಬಂದು ನನಗೆ ಕಾರ್ಕಿನೇ ತಗೊಂಡು. ಯಾರು ಬಂದಾರ ಲೇಟ್ ಇವಾಗ? ಕಾರ್ಕಿನೇ ತಗೊಂಡು. ವಿಯಾನ್ಚಿನ್ ಪಾಪ ರೆಡಿಯಾಗಿ ಅವಾಗ್ನಿಂದ ಲಿಫ್ಟ್ನಲ್ಲಿ ಕಾಯ್ತಿದ್ದಾಳ. ಯಾರು ಬಂದಾರ ಲೇಟ್? ಯಾರು ಬಂದಾರ? ಅಪ್ಪ ತಾನೇ? ಯಾರು ಬಂದಾರ ಲೇಟಮ್ಮ? ಅಪ್ಪ. ನಮ್ಮ ಕಾರ್ ಎಲ್ಲೈತಿ? ಬಾ ತೋರಿಸ್ಬಾ ನಮ್ಮ ಕಾರಲ್ಲಿ. ಜಲ್ದಿ ಬಾ, ಟಾಟಾ ಹೋಗೋಣ. ಮೆಲ್ಲಕ್ ಚಿನಿಯ ಗುಂಡಿ ನಮ್ಮ ಕಾರಲ್ಲಿ ತೋರಿಸ್ಬಾ, ನಡಿ. ಹೆಂಗ್ಶಿ ಆಮೇಲೆ ಟ್ರಾಲರ್ ಬೇಕಂತ ಇದಾಗ್ತೀನಿ. ಅಯ್ಯೋ ಸರಿ, ಬಾಮ್ಮ ಇದು ಹಾಕೋಣಮ್ಮ. ನೋಡ್ರಿ, ಸೊ ವಿಯನ್ಚಿಗೆ ಇದು ಜೋಕಲ್ಲಿ ಎಲ್ಲಿ ಹೊರಗೆ ಹೋದ್ರೇನೋ ಇದ್ರಾಗ ಹಾಕ್ಬಿಡ್ತೀವಿ. ನಿದ್ದೆ ಮಾಡ್ತಾಳೆ ಒಂದು ತಾಸು ಆರಾಮಾಗಿ. ಸ್ನಾನ ಮಾಡಿಸಿದ ತಕ್ಷಣ ಮಲಗಿಸ್ತಾಳೆ.
ಓಕೆ ಸ್ನಾನ ಕಮ್ ದಿಸ್ ಮಾಡಿಸಿದ ಸೈಡ್. ತಕ್ಷಣ ಮಲಗಿಸಿದ್ರೆ ಮಲಗಿಬಿಡ್ತಾಳೆ ಇದರಲ್ಲಿ. ತುಂಬ ಚೆನ್ನಾಗಿದೆ. ನಿಮ್ಗೆ ಯಾರಾದ್ರು ಸಣ್ಣ ಮಕ್ಕಳಿದ್ರೆ ತಗೋರಿ ಇದನ್ನು. ಇದು ಕಂಪಲ್ಸರಿ ಮಸ್ಟ್ ಅನ್ಸ್ಟುಡ್. ಯಾಕಂದರೆ ಮಕ್ಕಳು ಈ ಕಾರಲ್ಲಿ ಬಂದ ತಕ್ಷಣ ಅಷ್ಟು ಈಸಿ ಇಲ್ಲ ಇವಳನ್ನ ಹಿಡಿಯೋದು ವಿಯಾನ್ಶಿನ. ಈಗ ಲೊಕೇಶನ್ ಹೆಂಗೂ ದೂರ ಇದೆಲ್ಲ 1 ಅವರು. ಸೊ ಇದರಲ್ಲಿ ಆಗ್ಬಿಡ್ತಾವೆ. ಟೈಟ್ ಆಯ್ತಾ ನಮಗಿದು? ಇಲ್ಲ ಇಷ್ಟೇ ಇಲ್ಲ, ಹ್ಞೂ ಕರೆಕ್ಟ್ ಆಯ್ತಾ? ಇದು ಆ್ಯಕ್ಚುಲಿ ಲೂಸ್ ಆಗಿದೆ ಇಲ್ಲಿರೋದು. ಇನ್ನೊಂದು ರೌಂಡ್ ಇದು ಮಾಡ್ಬೇಕನ್ನಲ್ಲ ಅಲ್ಲಿ. ಈ ಕಡೆ ಮಾಡಬೇಕು. ಇದರಲ್ಲಿ ಅಂದರೆ 1 ತಾಸು ಮಲಗಿರ್ತಾಳೆ ಅವಳು ಆ್ಯಕ್ಚುಲಾಗಿ. ಇಲ್ಲಾಂದರೆ ಏನು ಮಾಡೋಕ್ಕೂ ಬಿಡಲ್ಲ ಅವಳು. ಅವಳಿಗೆ ಯಾಕೋ ಕಾರ್ ಅಂದ್ರೇ ಆಗಲ್ಲ. ಒಂದು ಸೀಟ್ ಮೇಲೆ ಕುತ್ಕೊಂತಾಳೆ, ಇಲ್ಲಾಂದರೆ ಇದ್ರಾಗ ಮಲಗ್ತಾಳೆ. ನಮ್ಮ ಮೇಲೆ ಕುತ್ಕೋಬೇಕಂದ್ರೆ ಮೆತ್ತಗೆ ಮಾಡಿರ್ತಾಳೆ ನಮ್ಮೆಲ್ಲರೂ. ಅಲ್ಲಿ ನೋಡಿ. ಹೇಳು ಥ್ಯಾಂಕ್ ಯು. ಕೃಷ್ಣ ಸುಜನ್ ಅವರು ಡ್ರೈವ್ ಮಾಡ್ತಿದ್ದಾರೆ. ಏನು ನಮ್ಮ ಬಂಗಾರಿ ಇಲ್ಲಿ ಮಕ್ಕಳಿದ್ದಾರೆ. ಏನ್ಶಿ ಹಾಯ್ ಮಾಡು. ಮಲಗಲಿ ಸುಮ್ಮನೆ ಬಂಗವಳು. ಮತ್ತೆ ಕಂಟಿನ್ಯೂ ಮಾಡೋಣ. ಇದೇ ಮಾನ್ಯತಾ. ತುಂಬ ಸಿನಿಮಾಗಳು ಕೂಡ ಶೂಟ್ ಮಾಡ್ಯಾರ ಇಲ್ಲಿ ಆ್ಯಕ್ಚುಲಿ. ಹೌದಾ? ಹೌದಾ? ಏನಪ್ಪ ನಜೀರಿಯಾ ನಜೀರಿಯಾ ಅವ್ರ ಹಸ್ಬೆಂಡ್ ಸಿನಿಮಾ ಬಂತಲ್ಲ ಓಕೆ ಆವೇಶಮ್ ಅಂತ. ಗೊತ್ತಿಲ್ಲ ಬಟ್ ಹೌದು ಗೊತ್ತಾ, ಅವ್ನು ಗೊತ್ತು. ಫೇಮಸ್ ಇಲ್ಲು ಮಿನಾಟಿ ಸಾಂಗ್ ಫುಲ್ ಫೇಮಸ್ ಅಲ್ಲ. ಅದೆಲ್ಲ ಇಲ್ಲೇ ಶೂಟ್ ಮಾಡೋದು. ಹೌದಾ? ಇಲ್ಲಿ ಇಲ್ಲ ಫ್ಲೈಓವರು. ಈ ಸಾಂಗು ಯೂಟ್ಯೂಬಲ್ಲಿ ಇನ್ನೆಷ್ಟು ಬೇಕಲ್ಲ ಅಂತ ಎಷ್ಟೋ ಮಿಲಿಯನ್ ಹೋಗಿರ್ಬೋದು. ಐ ಆಮ್ ನಾಟ್ ಶೋರ್. 13 ಮಿಲಿಯನ್ ಎಷ್ಟು ಹೋಗಿರ್ಬೋದು. 1 ಮಿಲಿಯನ್ ನಾವೇ ಓಡಿಸಿವಿ. ವಿಯಾನ್ಶಿಗೆ ಮಲಗಬೇಕಂದ್ರೆ ಈ ಸಾಂಗ್ ಫಿಕ್ಸ್ ಇರಲೇಬೇಕು. ಈ ಸಾಂಗ್ ಇದ್ರೇ ಮಲಗ್ತಾಳ. ಅದು ನೈಟ್ ಏನು ಹಂಗಿಲ್ಲ, ಬಟ್ ನಾರ್ಮಲ್ ಡೇ ಟೈಮ್ಗೆಲ್ಲ ಮಲಗಿಸ್ತಿದ್ದೀವಿ ಅಂತಂದರೆ ಆ ಸಾಂಗ್ ಹಾಕಿ ಮಲಗಿಸ್ತೀವಿ. ಹೌದು. ಇದು ಹೊಸ ಫ್ಲೇವರ್ ಆ್ಯಕ್ಚುಲಿ. ಇದು ಆ್ಯಕ್ಚುಲಿ ಮೇನ್ ಫ್ಲೇವರ್ ನಾಗವರ ಟು ಹೆಬ್ಬಾಳ್ ಫ್ಲೇವರ್ಗೆ ಜಾಯ್ನ್ ಆಗಂಥದ್ದು. ನೈಟ್ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಕಾಣುತ್ತೆ ಮಾನ್ಯತಾ ಟೆಕ್ ಪಾರ್ಕ್. ಒಂದೆರಡು ಶಾರ್ಟ್ಸ್ ಇದಾವೆ ಹಾಕೋಣ. ಆ್ಯಕ್ಚುಲಿ ಇಲ್ಲ ಹಾಕ್ಸ್ಬೇಕಾಗಿತ್ತು, ಟೈಮ್ ಇಲ್ಲದಕ್ಕೆ ಹಂಗೆ ಬಂದುಬಿಟ್ಟಿದ್ದೀನಿ. 20 ಕಿಲೋಮೀಟರ್ ರೇಂಜ್ ತೋರಿಸ್ತಿದೆ. ನಿಮಗೆ ಗೊತ್ತಾ ಈಗ 20 ನಾನು ಯಾವ ಲೆವೆಲ್ಗೆ ಎಕ್ಸ್ಪೆರಿಮೆಂಟ್ ಮಾಡೀನಿ ಈ ಕಾರ್ನಾಗ ಅಂದರೆ 20 ಕಿಲೋಮೀಟರ್ ತನಕ ಹೋಗ್ಬೋದು ಗಾಡಿ, ಆಮೇಲೆ ಆಫ್ ಆಗಿಬಿಡುತ್ತೆ ಅನ್ನಂಗೆ ಎದುರಿಸ್ತಾರೆ ನನ್ನ ಮಕ್ಕಳು. ಬಟ್ ನಾನು ಒಂದ್ಸಲ ನೋಡೋಣ ಎಲ್ಲಿ ತನಕ ಹೋಗುತ್ತೆ ಅಂತ ನೋಡಿದ್ದೀನಿ. 0 ಆಗಿಬಿಡ್ತು. ಪೆಟ್ರೋಲ್ ಬಂಕ್ ಬೇರೆ ಇಲ್ಲ. ಹೆಂಗಪ್ಪ ಮಾಡೋದು ಅಂತ ಬೇರೆ ಸಿಕ್ಕಾಕೊಂಡ್ಬಿಟ್ಟಿನಿ, ಮಳೆ ಫುಲ್ಲು. ಹಂಗೆ ನೋಡೋಣ ಈಗ ಇಲ್ಲಿ ತನಕ ಆಗುತ್ತಲ್ಲ ತನಕ ಹೊಡಿಯೋಣ, ಆಮೇಲೆ ಬೇಕಾದ್ರೆ ಯಾರಿಗೂ ಫೋನ್ ಮಾಡೋಣ ಅಂತ ಹೋಗ್ತಿದ್ದೀನಿ. ನಿಯರ್ ಅಬೌಟ್ 50 ಕಿಲೋಮೀಟ್ರ್ ಹೋಗಿನಿ. ಸೊ ಈ ನನ್ನ ಮಕ್ಕಳು 50 ಕಿಲೋಮೀಟ್ರ್ ಬಫರಲ್ಲಿ ಇಟ್ಟಿರ್ತಾರೆ, ಅಂದರೆ ಎದುರಿಸ್ಬಿಡ್ತಾರೆ ಫಸ್ಟ್ ಹಾಕ್ಸ್ಬಿಟ್ಟು ಪೆಟ್ರೋಲ್ ಅನ್ನಂಗೆ. ಅಂದರೆ ಅದು ಒಳ್ಳೇದೇ ಕಾರ್ ಮ್ಯಾನ್ ಸೇಫ್. ಅದು ಆ್ಯಕ್ಚುಲಿ ಹೇಳೋಕ್ಕಾಗಲ್ಲ, ಸಿಟಿನಲ್ಲೆಲ್ಲ ಪೆಟ್ರೋಲ್ ಬಂಕ್ ಸಿಗ್ತಾವೆ ಬಟ್ ಬೇರೆ ಕಡೆ ಎಲ್ಲ ಸಿಗಲ್ಲ ಅಲ್ಲ, ಆ ಥರ ಹಾಕ್ಸಿರ್ತಾರೆ. ಬಟ್ ಆದರೂ ಸ್ವಲ್ಪ 50 ಕಿಲೋಮೀಟ್ರ್ ಹೋಗುತ್ತೆ ಗಾಡಿ 0ಗೆ ಬಂದರೂ ಕೂಡ. ಅಲ್ಲ ಅಲ್ಲಿ ತನಕ ಯಾರು ಮಾಡ್ಬೇಡಿ, ಮತ್ತೆ ಡ್ರೈ ಆಗಿಬಿಟ್ರೆ ಕಷ್ಟ ಇಂಜಿನ್ನು. ಬಟ್ ಈ ಥರ ಮಾಡ್ತಾರೆ, ಡ್ರೈವ್ ಮಾಡಿ ನಿಮಗೇನಾದ್ರು ನೋಡಬೇಕು ಅಂತ ಗೊತ್ತಿಲ್ಲ. ಒಂದೊಂದು ಕಾರು ಒಂದೊಂದು ಡಿಫ್ರೆಂಟ್ ಇರ್ಬೋದೇನೋ. ನಮ್ಮ ಕಾರಿಗೆ ಮಾತ್ರ ಒಂದು 50 ಕಿಲೋಮೀಟರ್ ತನಕ ಹೋಗಿದ್ವಿ. ನಿಮ್ಗೆ ಯಾರೇ ಇದ್ದರೆ ಕಮೆಂಟ್ ಮಾಡಿ. ಸೊ ಇಲ್ಲಿ ಮೆಟ್ರೋ ಕನ್ಸ್ಟ್ರಕ್ಷನ್ ನಡೀತಿದೆ. ಇದು ನಮ್ಮ ಮೆಟ್ರೋ, ಬೇಗ ಕಟ್ಟರು ಅಂತ ಹೇಳಿ ಹೇಳಿ ಸಾಕಾಗೋಗಿದೆ. ಇದು ಯಾವಾಗ ಕಟ್ತಾರೋ ಏನೋ.
ಇದು ಡೈರೆಕ್ಟ್ ಏರ್ಪೋರ್ಟಿಗೆ ಕನೆಕ್ಟ್ ಆಗುತ್ತೆ. ಈ ತುಂಬ ಜನಕ್ಕೆ ಗೊತ್ತೋ ಇಲ್ಲ ಗೊತ್ತಿಲ್ಲ, ಇವಾಗ ಎಷ್ಟು ಆಗಸ್ಟ್ 2024 ಇದ್ದೀವಿ. ಹೆಬ್ಬಾಳ್ ಫ್ಲೈಓವರು ಅದು ಕನ್ಸ್ಟ್ರಕ್ಷನ್ ನಡೀತಿದೆ. ಅಂದರೆ ನಾವು ಕೆ ಆರ್ ಪುರಮಿಂದ ಬಂದು ಹೆಬ್ಬಾಳ್ ಫ್ಲೈಓವರ್ ಮೇಲೆ ಜಾಯ್ನ್ ಆಗಬೇಕಪ್ಪ ಅಂದರೆ ಒಂದು ಫ್ಲೈಓವರ್ ಇತ್ತು, ಮುಂಚೆ ಇತ್ತು. ಅದನ್ನು ಈಗ ಸ್ಟಾಪ್ ಮಾಡಿಬಿಟ್ಟಾರೆ. ಎಷ್ಟು ಕಷ್ಟ ಆಗ್ಬಿಟ್ಟಿದೆ ಅಂತಂದರೆ ಅದು ಹೆಬ್ಬಾಳಾಗಿರೋ ಎಲ್ಲರಿಗೂ ಗೊತ್ತಾಗಿರುತ್ತೆ. ಯಾರನ್ನಿದ್ರೆ ಕಮೆಂಟ್ ಮಾಡಿ ಎಷ್ಟು ಕಷ್ಟ ಇರುತ್ತೆ ಅಂತ. ಇವತ್ತು ಸಂಡೇನೇ ಇಷ್ಟು ಟ್ರಾಫಿಕ್ ಇದೆ, ಇನ್ನು ನಾರ್ಮಲ್ ವರ್ಕಿಂಗ್ ಡೇಲಂತೂ ಹೇಳಂಗಿಲ್ಲ, ಅಷ್ಟು ಕಷ್ಟ ಆಗ್ಬಿಟ್ಟಿದೆ. ಮೇ ಬಿ ಇಷ್ಟು ಕಷ್ಟ ಆಗ್ತಿದೆ ಅಂತಂದರೆ ಒಂದು ತುಂಬ ಚೆನ್ನಾಗಿ ಏನೋ ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ ಅಂತ ನಂಬ್ಕೊಂಡಿದ್ದೀವಿ. ಅದೇ ಯಾವ್ದು ಇಷ್ಟು ಕಷ್ಟ ಇರುತ್ತೆ ಅಂದರೆ ಮುಂದೆ ಭಾಳ ಈಸಿ ಆಗುತ್ತೆ ಅಂತ ಯಾಕ. ಸೊ ಏನಾಗುತ್ತಿದೆ, ಹೆಬ್ಬಾಳು ಬಂದುಬಿಟ್ಟು ಸೊ ಏರ್ಪೋರ್ಟಿಂದ ಬಂದರು ಹೆಬ್ಬಾಳು ಜಂಕ್ಷನ್ನೇ, ಈ ಕಡೆ ಮೆಜೆಸ್ಟಿಕ್ಕು ರೇಸ್ ಕೋರ್ಸ್ ರೋಡಿಂದ ಅಲ್ಲಿ ಬಂದರು ಮೇನ್ ಜಂಕ್ಷನು, ಈ ಕಡೆ ಕೆ ಆರ್ ಪುರದಿಂದ ತಿರುಪತಿಯಿಂದ ಬರೋರಿಗೂ ಮೇನ್ ಜಂಕ್ಷನು, ಆ ಕಡೆ ತುಮಕೂರು ಗುರುಗುಂಡಪಾಳ್ಯದಿಂದ ಬಂದು ಜಂಕ್ಷನ್. ಸೊ ಇದು ತುಂಬ ಮೇನ್ ಜಂಕ್ಷನ್ ಆಗಿರೋದ್ರಿಂದ ತುಂಬ ಜನ ಇಲ್ಲಿ ಕೂಡ್ತಾರೆ. ಅಂದರೆ ಕೂಡಿ ಅವ್ರು ಎಲ್ಲಿ ಬೇಕಾದ್ರೆ ಅಲ್ಲಿಗೆ ಹೋಗ್ತಾರೆ. ಸೊ ಇದಕ್ಕೆ ಏನೇನೋ ಐಡಿಯಾ ಮಾಡಿ ಮಾಡ್ತಿದ್ದಾರೆ ಗೊತ್ತಿಲ್ಲ. ಐ ಥಿಂಕ್ ಐ ಆಮ್ ನಾಟ್ ಶೋರ್ ಈ ಎಸ್ ಟಿ ಮಾಲಿಂದ ಒಂದು ಅಂಡರ್ಗ್ರೌಂಡ್ ಮಾಡಿ ಸೀದಾ ಬ್ಯಾಪಿಸ್ಟ್ ಹಾಸ್ಪಿಟ್ಲ್ ಹತ್ರ ಬರೋಕ್ಕೆ ಮಾಡ್ತಿದ್ದಾರೆ ಅಂತ ಅನ್ಕೊಂತಿದ್ದೀನಿ. ನಾನು ಎಲ್ಲ ನೋಡಿದ್ದೆ, ಬಟ್ ಗೊತ್ತಿಲ್ಲ. ಮತ್ತು ಇದನ್ನ ಈ ಕೆ ಆರ್ ಪುರಂ ಫ್ಲೈಓವರ್ನ ಹೋಗ್ಬಿಟ್ಟು ಸೀದಾ ಅದು ಬ್ಯಾಪಿಸ್ಟ್ ಹಾಸ್ಪಿಟ್ಲಿಗೆ ಅಲ್ಲಿಗೆ ಬರೋಂಗೆ ಏನೋ ಮಾಡ್ತಿದ್ದಾರೆ ಅನಿಸ್ತದೆ. ಕರೆಕ್ಟಾಗಿ ಗೊತ್ತಿಲ್ಲ. ಫ್ಲೈಓವರ್ ಮಾಡ್ತಿದ್ದಾರೆ ಇವಾಗ ಕಾಣುತ್ತೆ, ಆ್ಯಕ್ಚುಲಿ ತೋರ್ಸೋಣ. ಅದಂತೂ ಫ್ಲೈಓವರ್ ಮಾಡ್ತಿದ್ದಾರೆ, ಬಟ್ 100% ಗೊತ್ತಿಲ್ಲ. ಇಲ್ಲ, ಬಟ್ ಏನೋ ಒಂದು ವೈಡ್ ಮಾಡ್ತಿದ್ದಾರೆ. ಅಂದರೆ ಎಲ್ಲ ವೆಹಿಕಲ್ ಈಸಿಯಾಗಿ ಹೋಗಿಲ್ಲ, ಮಾಡಲೇಬೇಕು ಬಿಡು, ಏನೋ ಸ್ವಲ್ಪ ಕಷ್ಟ ಅನುಭವಿಸೋಣ, ಆಮೇಲೆ ಚೆನ್ನಾಗಿರೋದು ಆಗುತ್ತೆ ಅನ್ನಂಗೆ ನಿಲ್ಲಿಸಿ. ತುಂಬ ಅಂದರೆ ತುಂಬ ಕಷ್ಟ ಆಗಿಬಿಟ್ಟಿದೆ. ಈ ಹೆಬ್ಬಾಳ್ ಫ್ಲೈಓವರ್ ದಾಟಬೇಕಪ್ಪ ಅಂತಂದ್ರೆ ನಮ್ಗೆ ತುಂಬ ಟೈಮ್ ಆಗುತ್ತೆ. ನೀವು ನಾರ್ಮಲ್ ವರ್ಕಿಂಗ್ ಅವರಲ್ಲೇ ಮಿನಿಮಮ್ ನಮ್ಮ ಮನೆಯಿಂದ ಇಲ್ಲಿಗೆ ಬರೋಕ್ಕೇನು 40 ಮಿನಿಟ್ಸ್ ಆಗೋಗ್ಬಿಡುತ್ತೆ. ಸುಮ್ಮನೆ ಇಲ್ಲಿ ಯಾವ ಹೊಸ ಕಾರ್ ಬಂದವೆ, ಯಾವ ಮಾಡಲ್ ಬಂದವೆ, ಯಾವ ಲಾಂಚ್ ಆಗ್ಯಾವೆ ಅಂತ ಟ್ರಾಫಿಕ್ ಆಗಿರೋದೆಲ್ಲ. ಪಕ್ಕದಲ್ಲಿ ಯಾವ ಹುಡುಗಿ ಹೋಗ್ತಿದ್ದಾಳ ಅದನ್ನು ನೋಡ್ತಾರೆ ಹುಡುಗರು. ಯಾವ ಮಾಡಲು, ಯಾವ ಇಯರ್ ಮ್ಯಾನುಫ್ಯಾಕ್ಚರ್ ಎಲ್ಲ ನೋಡ್ತಾರೆ. ಕಾರ್ ವ್ಯಾನ್ಶಿ ಎಲ್ಲ ದೊಡ್ಡಳಾಗತ್ತಟ್ಟಿಗೆ ಈ ರೋಡೆಲ್ಲ ಈಸಿಯಾಗಿ ಫ್ಲೈಓವರ್ ಇರುತ್ತೆ, ಮೆಟ್ರೋ ಇರುತ್ತೆ. ಅವ್ರಿಗೆ ಈ ಕಷ್ಟನೇ ಗೊತ್ತಿರಲ್ಲ. ಅವಾಗ ನಾವು ಈ ವಿಡಿಯೋ ತೋರಿಸ್ಬೋದು, ನೋಡಮ್ಮ ಹಿಂಗಿತ್ತು ಹಿಂಗಂತ. ಏನು ವ್ಯಾನ್ಶಿ ನೀ ದೊಡ್ಡಳಾದ್ಮೇಲೆ ಈ ವಿಡಿಯೋ ನೋಡ್ತಿದ್ರೆ ನೆನ್ಪಿಟ್ಕ. ಅಂದರೆ ಈ ಥರ ವ್ಲಾಗ್ ಮಾಡೋದ್ರಿಂದ ಏನಾಗುತ್ತಪ್ಪ ಅಂತಂದರೆ ನನಗೆ ಅನಿಸಿದ್ದು ಈ ಒಂದು ಡಾಕ್ಯುಮೆಂಟ್ ಆಗಿ ಸೇವ್ ಆಗಿಬಿಡುತ್ತೆ ಯೂಟ್ಯೂಬಲ್ಲಿ. ಅಂದರೆ ಫ್ಯೂಚರಾಗಿ ಯಾರನ್ನ ನೋಡಬೇಕು ಅಂತಂದಂಗೆಲ್ಲ, ಓ ಇದು ಹಿಂಗಿತ್ತು ಹಂಗಿತ್ತು ಅಂತ. ಈ ಇನ್ಸ್ಟಾಗ್ರಾಮಲ್ಲಿ ಯಾವ್ದಾದ್ರು ಹಳೆ JP ನಗರ, ಜಯನಗರ 4th ಬ್ಲಾಕು, ಟೌನ್ ಹಾಲ್ ಹಳೆಯ ಫೋಟೋಸ್ ನೋಡ್ತಿದ್ರೆ ಅವ್ನು ಯಾರೋ ತೆಗ್ದಿರೋ ಪುಣ್ಯಾತ್ಮ ತೆಗ್ದನಲ್ಲ, ಅಷ್ಟೇ ತೆಗ್ದಿದ್ದಕ್ಕೆ ನಾವು ಈಗ ನೋಡೋಕ್ಕಾಯ್ತು ಹಿಂಗಂತ. ಸೊ ಅಟ್ಲೀಸ್ಟ್ ನಾವು ಈ ಥರ ಪ್ಲೇಸಸ್ಗಳನ್ನೆಲ್ಲ ತೆಗೆದು ಹಿಂಗಿತ್ತು ಅಂತ ಹೇಳಿದ್ರೆ, ಓ ಹಿಂಗಿತ್ತ ಅಂತ ಗೊತ್ತು. ಯಾಕಂದರೆ ನಿನ್ನೆ ಮಾಡಿರೋದು ಇವತ್ತು ನೆನಪಿರಲ್ಲ ನಮ್ಗೆ ಏನಿತ್ತು ಅಂತ. ಜಗತ್ತು ಭಾಳ ಸ್ಪೀಡಾಗಿ ಹೋಗ್ತಾ ಇದೆ. ತುಂಬ ಜಾಸ್ತಿ ಮಾತಾಡ್ದೆ ಅನ್ಸುತ್ತೆ ಬಿಡು, ಸಾಕು. ಟ್ರಾಫಿಕ್ ಅಲ್ಲಿ ನೋಡಿ, ಅದು ರೂಟ್ ಇರ್ತದೆ ಆ್ಯಕ್ಚುಲಿ, ಅದನ್ನು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಲೋ ಪ್ರಯಾರಿಟಿ ಲೈನ್ ಅಂತ ಕಾಣ್ತಿದೆ. ಫಸ್ಟ್ ವೆಹಿಕಲ್ ಇದು 2 ವೀಲರ್ ಬಿಡ್ತಿದ್ರು, ಇವಾಗ ಅದನ್ನು ತೆಗೆದ್ಬಿಟ್ರು. ಸೊ ಇವಾಗ ಎಲ್ಲರೂ ಹಿಂಗೆ ಹೋಗ್ಬೇಕಾಗಿದೆ. ಸೊ ಈಗ ನಾವು ಹೋಗ್ಬೇಕಾಗಿರೋದು ಸೀದಾ ಗುರುಗುಂಟಪಾಳ್ಯಗೆ. ಸೊ ನೋಡಿ ಎಷ್ಟು ಟ್ರಾಫಿಕ್ ಆಗ್ಬಿಟ್ಟಿದೆ. ನಿನ್ನೆ ಸರಿಯಾಗಿ ಮಳೆ ಅಲ್ಲ, ನಿನ್ನೆ ನಾವು ತಿನ್ನಕ್ಕಂತ ಹೊರಗೆ ಹೋಗಿದ್ವಿ. ಅದ್ರದ್ದು ವಿಡಿಯೋ ಇದೆ, ಹಾಕೋಣ ತಲೆ. ಅದೇ ನೋಡಿ, ಇಲ್ಲಿಂದ ಇಂಟರ್ ಕನೆಕ್ಟ್ ಆಗಿತ್ತು. ಐ ಥಿಂಕ್ ಅದನ್ನು ಕಟ್ ಮಾಡಿ ಹೆಂಗೆ ಮಾಡ್ತಾರೋ ಅನ್ನೋದೇ ಐಡಿಯಾ ಬರ್ತಿಲ್ಲ ಇನ್ನು ಆ್ಯಕ್ಚುಲಿ. ಸಿಗ್ನಲ್ ಎಲ್ಲ ಹಾಕಿದ್ದಾರೆ, ಬಂದ್ಬಿಟ್ಟಿದ್ದೀವಲ್ಲ. ಇದೇನು ಮಾಡೋರಲ್ಲ, ಇಲ್ಲಿ ಕ್ಲೋಸ್ ಮಾಡಿಬಿಟ್ಟಾರೆ ನೋಡು. ಅಲ್ಲಿ ಓಪನ್ ಇತ್ತು ತಾನೆ ಹೋಗೋಕ್ಕೆ. ಈಗ ಈ ಕಡೆ ಏನೇನೋ ಮಾಡ್ತವ್ರೆ. ಇಲ್ಲೊಂದು ಇಲ್ಲಿ ಜನ ಜಾಸ್ತಿ.
ಇಲ್ಲಿದಲ್ಲ ಕಾರಿಂದ ಏನಾತ ನಂಗೆ ಇಲ್ಲಿ ಬಿಡು ನೀವು ಹಾಕೊಳ್ಳಿ ಇಲ್ಲ ಇವರು ಬರ್ತಾರಲ್ಲ ಸರಿ ಬಿಡಿ ಸರ್ ಹೋಗ್ತೀನಿ ನಾನು ಇಲ್ಲಿ ಈ ಥರ ಮಾಡಿ ನೀವು ಇನ್ನೂ ಮಾಡಿಲ್ಲ ಅಂತ ಗೊತ್ತೀನಿ ಮಾಡ್ತೀವಿ ನೋಡೋಕೆ ಒಬ್ರಿಗೆ ಇಷ್ಟ ಆಗುತ್ತೆ ಒಬ್ರಿಗೆ ಇಷ್ಟ ಆಗಲ್ಲ ಅದು ನಾನು ನಿನಗೆ ಆ ಥರ ಅಂತ ಹೇಳ್ತಿದ್ದು ಹಾಂ ಆರಾಮಲ್ಲಿ ಟೈಮ್ ಸ್ಪೆಂಡ್ ಮಾಡ್ಕೊಳ್ಳೋಕ್ಕೆ ಮಕ್ಕಳಿಗೇನು ಊಟ ತೊಗೊಂಡಿಲ್ಲ ಇದಕ್ಕದು ಬಟ್ಟೆ ಗಿಟ್ಟ ಬಗ್ಗೆ ಯಾಕೆಲ್ಲ ವಾಷಿಂಗ್ ಮಿಷಿನ್ ಒಂದು ಫೋನ್ ಮಾಡಿಲ್ಲ ಏನಿಲ್ಲ ಹಳೆ ಫ್ರೆಂಡ್ಸ್ ಬಂದು ಮುಂಚೆನೇ ಊಟ ಮಾಡ್ಬಿಟ್ಟಾರ 7ನೇ ಪಂಕ್ತಿ ತನಕ ಕಾದ್ವಿ 8ನೇ ಪಂಕ್ತಿ ಕುಂತೀವಿ ನೋಡು ಎದಕ್ಕೆ ಹಂಗೆ ಹತ್ತಲ್ಲ ಏನಾಗೈತಮ್ಮ ಅನು ಎದಕ್ಕೆ ಬಿಸಿಲೈತಮ್ಮ ಇಲ್ಲ ಆ ಕಡೆ ಹೋಗು ಏನ್ಸಿ ಅಪ್ಪ ಫೈನಲಿ ಇಲ್ಲಿಂದ ಏನಪ್ಪ ಮನೆ ಅಂತೂ ತುಂಬ ಚೆನ್ನಾಗಿದೆ ಮನೆ ಚೆನ್ನಾಗಿದೆ ಅಂದರೆ ಎಲ್ಲ ಅವರೇ ಕಟ್ಟಿ ಎಲ್ಲ ರೆಡಿ ಮಾಡಿ ಇಂಟೀರಿಯರ್ ಕೂಡ ಇಟ್ಬಿಟ್ಟಿರ್ತಾರೆ ಜಸ್ಟ್ ಇವನು ಹೋಗಿ ಮೂವಿನ ಆಗೋದಷ್ಟೇ ನಮ್ಮ ಚೆನ್ನಾಗೈತೆ ತುಂಬ ಚೆನ್ನಾಗಿದೆ ನಂಗಂತೂ ತುಂಬ ಇಷ್ಟ ಆಯಿತು ಏರಿಯಾನು ತುಂಬ ಪೀಸ್ಫುಲ್ ಆಗಿದೆ ನೋಡಿ ನೀವೇ ಎಲ್ಲ ಆಲ್ಮೋಸ್ಟ್ ಎಷ್ಟು ಗ್ರೀನರಿ ಇದೆ ನಮ್ಮ ಮನೆಗೆ ರೀಚ್ ಆಗೋಕ್ಕೆ 1 hour 1 hour 10 minutes ಎನ್ಸಿ ಇವಾಗ ಎದ್ದು ರೆಡಿ ಆಗವಳೆ ಮಲ್ಕೊಳ್ಳೋ ಲಕ್ಷಣ ಕಾಣ್ತಿಲ್ಲ ಏನು ಮಾಡ್ತಾಳೆ ಜೋಕಲ್ಲಿ ಎಲ್ಲ ಕಿತ್ತು ಅಲ್ಲಿ ಕುಂತಾಳೆ ಏನು ಮಾಡಿವಿ ಅಂಚಿ ಈಜಿ ಮೊಮ್ಮು ತಿಂದ್ರ ನೀವು ಮೊಮ್ಮು ತಿಂದ ಆಯ್ತಾ ಸಿಕ್ಕಾಪಟ್ಟೆ ಬಿಸಿಲಿತ್ತು ಇವತ್ತು ನಮ್ಮ ಹೌದಪ್ಪ ಮಳೆ ಬರೋ ಚಾನ್ಸಸ್ ಜಾಸ್ತಿ ಇದೆ ಅದಕ್ಕೋಸ್ಕರ ಮನೆಗೆ ಸೇರಿಬಿಡೋಣ ಅಂತ ಯಾಕಂದ್ರೆ ಇವಾಗ ಅವಲೇ ಟೈಮು ಲೇಟ್ ಆದಂಗೆಲ್ಲ ಮತ್ತು ಜನ ಟ್ರಾಫಿಕ್ ಜಾಸ್ತಿ ಆಗಿಬಿಡುತ್ತೆ 30 ಕಿಲೋಮೀಟ್ರ್ ಇದ್ದಾರಪ್ಪ ನಮ್ಮ ಇವರು ಮನೆಗೆ ಬರ್ಬೇಕಂದ್ರೆ 30 ಕಿಲೋಮೀಟ್ರ್ ಏನ್ಚಿ ಏನು ಮಾಡ್ತಿದ್ಯಾ ಕಾರ್ ಕ್ಲೀನ್ ಮಾಡ್ತಿದ್ಯಾ ಹಾಂ ಸರಿ ಸರಿ ಓಕೆ ಓಕೆ ಸರಿ ಪಂಗು ನಾವೆಲ್ಲನ ಹೊರಗೆ ಹೋಗ್ಲಿ ನಮ್ಮ ಜೊತೆಗೆ ಬಂದೇ ಬರ್ತಾರೆ ಯಾರು ಏನ್ಚಿ ಏನ್ಸಿ ಬಿಟ್ಟು ಇನ್ನೊಬ್ರು ಯಾವಾಗಲೂ ನಮ್ಮ ಜೊತೆಗೆ ಇದ್ದೇ ಇರ್ತಾರೆ ಯಾವಾಗನ ನಾವು ಹೋಗ್ಲಿ ಊರಿಗೆ ಯಾರು ಗೆಸ್ ಮಾಡು ಹಿಡ್ಕೊ ಮೈಕ್ ಜೋಕಾಲಿ ಹಾಂ ಕರೆಕ್ಟ್ ಇನ್ನೂ ಒಂದು ನಾವೆಲ್ಲನ ಹೋಗ್ಲಿ ನಮ್ಮ ಜೊತೆಗೆ ಒಬ್ರು ಬಂದೇ ಬರ್ತಾರೆ ಗೆಸ್ ಮಾಡಿ ಕಾರು ನಮ್ಮ ಕಾರು ಇನ್ನೂ ಒಂದು ಬೇಡ ಏನು ಹೇಳು ನೋಡಿ ಗೆಸ್ ಮಾಡು ನಾವೆಲ್ಲಿ ನಮ್ಮ ಫೋನ್ ಅದು ಕರೆಕ್ಟ್ ಅದಕ್ಕೂ ಮೇರಿ ಯಾವಾಗನ ಹೋಗ್ಲಿ ಬಂದೇ ಬರ್ತಾರೆ ಫಿಕ್ಸ್ ನಾವು ಕಾರ್ನಾಗ ಹೋಗ್ತಾ ಇದೀವಿ ಅಂತ ಅಂದ್ರೆ ಫಿಕ್ಸ್ ಒಬ್ರು ಬಂದೇ ಬರ್ತಾರೆ ನಮ್ಮ ಲಗೇಜಾ ಅದು ಕರೆಕ್ಟ್ ಇನ್ನೂ ಒಂದು ಅಯ್ಯ ಭಾಳ ಲಾಜಿಕಲಿ ಕರೆಕ್ಟ್ ಹೇಳು ಬಂಗ ನಿನ್ನ ನಾನು ಹೇಳಿದ ತಕ್ಷಣ ನೀನು 100% ಹೌದು ಅಂತ ಹೇಳ್ತಿ ಜಂಡು ಬಾಂಬ್
ಅಲ್ಲ, ಹತ್ತತ್ರನೇ ಇದೆಯಾ? ಸ್ಯಾರಿ ಡೌನ್. ಇನ್ನು ಹತ್ತತ್ರನೇ ಇದೆಯಾ? ತಲೆನೋವು. ತಲೆನೋವು. ತಲೆನೋವು ನಮ್ಗೆ ಹೆಂಗಪ್ಪ ಅಂದ್ರೆ ಒಂದು ನನಗೇನ ಬರುತ್ತೆ, ಇಲ್ಲ ಒಂದು ವಾಣಿಗೆನ ಬರುತ್ತೆ, ಫಿಕ್ಸ್. ನನಗೆ ಹಂಗಲ್ಲ, ಸ್ವಲ್ಪ ಬಿಸಿಲಿನಲ್ಲಿ ಹೋಗಿದ ತಕ್ಷಣ ಬರುತ್ತೆ. ಅದೇ ನಮ್ಮ ಶತ್ರುನೇ ಹೆಡ್ಡೇಕ್ ನಮಗೆ. ಏನಪ್ಪ ಅಂತ ಹೆಡ್ಡೇಕ್ ಹತ್ರ ಫಿಕ್ಸ್. ನಮ್ಗೆ ಗೊತ್ತಿರೋ ಫ್ರೆಂಡ್ಸು, ಕಸಿನ್ಸು ಎಲ್ಲರಿಗೂ ಗೊತ್ತು ನಾವು ಯಾವಾಗಲೂ ಒಂದು ಇಟ್ಕೊಂಡಿರ್ತೀವಿ ಅಂತ. ದಿಸ್ ಇಸ್ ಅವರ್ ಫ್ಯಾಮಿಲಿ ಮೆಂಬರ್ ಝೆಂಡು ಬಾಂಬ್. ಅದಕ್ಕೆ ಮೊನ್ನೆ ಸುಜನ್ ಬರ್ಡೇಗೂ ಗಿಫ್ಟ್ ಕೊಟ್ಟಿದ್ವಲ್ಲ, ಸ್ಯಾರಿ ಡೌನ್. ಫಿಕ್ಸ್ ಯಾವಾಗನಾಗ್ಲಿ. ಇದಿಲ್ಲಾಂದ್ರೆ ನಮಗೆ, ಇದಿಲ್ಲಾಂದ್ರೆ ತಲೆನೋವು ಬರೋ ಚಾನ್ಸಸ್ ಇದಾವ, ಇದಿದ್ರೆ ತಲೆನೋವು ಕಡಿಮೆ ಆಯ್ತು. ಓಕೆ, ಈಗ ಅಫಿಷಿಯಲ್ ಆಗಿ ನಾವು ಬ್ರ್ಯಾಂಡ್ನ ಇದು ಪ್ರಮೋಟ್ ಮಾಡ್ತಿದೀವಿ ನೋಡ್ರಿ, ಜಂಡು ಬಾಂಬ್. ಮತ್ತೆ ಈ ಜಂಡು ಬಾಂಬಲ್ಲಿ ಬ್ಲೂ ಕಲರ್ ಬರುತ್ತೆ, ಸಾರಿ ಗ್ರೀನ್ ಕಲರ್, ಅದು ವರ್ಕ್ ಆಗಲ್ಲ ನಮಗೆ. ರೆಡ್ ಕಲರೇ ಇರ್ಬೇಕು, ಸ್ಟ್ರಾಂಗ್ ಇರ್ಬೇಕು. ಇನ್ನೊಂದು ಕೆಲವೊಬ್ರಿಗೆ ಐತೆ, ಕೆಲವೊಬ್ರಿಗೆ ಎಡ್ಡಕ್ಕೆ ಬರಲ್ಲಂತೆ. ಅವ್ರು ಎಂಥ ಪುಣ್ಯವಂತರು ಅಂದ್ರೆ ಎಡ್ಡಕ್ಕೆ ಹೆಂಗಿಡುತ್ತೆ ಅಂತ ಕೂಡ ಗೊತ್ತಿಲ್ಲಂತೆ. ನಾನು ಅದೇ ಅಂತೀನಿ, ಅವ್ರಿಗೆ ತಲೆನೇ ಇಲ್ಲ ಅಂತ ಅನ್ಸುತ್ತೆ. ಅವ್ರಿಗೆ ತಲೆ ಇದ್ದವ್ರಿಗೆ ಮಾತ್ರ ಎಡ್ಡಕ್ಕೆ ಬರೋದು ಅಲ್ವಾ? ಸುಮ್ಮನೆ ಏನು ಕೇಳ್ದ ಅವನಿಗೆ ಗೊತ್ತಿಲ್ಲ. ಏನು ಮಾಡ್ತಿದ್ವಿ ಅನ್ಸಿ? ಹಾಂ, ನಿನ್ನ ಹೆಸರೇನು? ಹಾಂ, ನಿನ್ನ ಹೆಸರೇನು ಬಂಗಾರಿ? ಏನ್ ನಿನ್ನ ಹೆಸರು? ಟಾಟಾಯ್ಸ್ ಅಂತ ಹೇಳು. ಟಾಟಾಯ್ಸ್. ಮತ್ತೇನು ಬರುತ್ತೆ? ಬಸ್ ಅಂತ ಹೇಳು. ಬಸ್ ಅನ್ನು, ಆಟೋ, ಅಪ್ಪನು, ಅಮ್ಮ, ತಾತ, ಅಜ್ಜಿ, ಅಮ್ಮಮ್ಮ, ಇಲ್ಲಿಂದ ಏನು ಟ್ರಾಫಿಕಾ? ವೇನ್ಸಿ ಪಿಕಪ್ ಮಾಡು, ವೇನ್ಸಿ ಹಿಂಗ್ ಮಾಡ್ಬೇಕು. ಏನಪ್ಪ ಆಯ್ತಾ? ಆಯ್ತು, ಆಲ್ಮೋಸ್ಟ್ ರೆಡಿ. ನೀನು ಫೈನಲ್ ಒಂದು ಟಚ್ ಕೊಟ್ಬಿಟ್ಟು ಅಪ್ಲೋಡ್ ಮಾಡಿಬಿಡೋದು. ಓಕೆ, ಮುಗಿಸು, ಇವತ್ತೇ ಅಪ್ಲೋಡ್ ಮಾಡೋಣ. ಎಸ್ ಆಯ್ತು, ಆಲ್ಮೋಸ್ಟ್ ಮುಗೀತು ಅಪ್ಲೋಡ್ ಮಾಡೋದು. ಓಕೆ, ಸರಿ, ಆಯ್ತು ಫಿನಿಶ್ ಮಾಡಿ ಜಲ್ದಿ.